ಶರಣರ ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿ ನೋಡಿದಾಗ ಶರಣರು ಸಾಹಿತ್ಯಿಕವಾಗಿಯೂ ಅದಾರ, ಶರಣರು ವೈಚಾರಿಕವಾಗಿಯೂ ಅದಾರ, ಶರಣರು ತಾತ್ವಿಕವಾಗಿಯೂ ಅದಾರ, ಶರಣರು ಸಮಾನತಾವಾದಿಗಳಾಗಿದ್ದಾರೆ, ಶರಣರು ಅರ್ಥಶಾಸ್ತ್ರಜ್ಞರಾಗಿದ್ದಾರೆ, ಶರಣರು ಜೀವಶಾಸ್ತ್ರಜ್ಞರಾಗಿದ್ದಾರೆ, ಶರಣರು ಕಾಯಕ ಸಿದ್ಧಾಂತ ಪ್ರತಿಪಾದಕರಾಗಿದ್ದಾರೆ, ಶರಣರು ಮೂಢ ಸಂಪ್ರದಾಯಗಳ ವಿರೋಧಿಗಳಾಗಿದ್ದಾರೆ, ಶರಣರು ಲಿಂಗ ಭೇದಗಳನ್ನು ತೆಗೆದೊಗೆದು ಸಮಾನತೆಯನ್ನು ಹೇಳಿದವರದಾರ. ಇದನ್ನೆಲ್ಲವನ್ನು ಮೀರಿ ಶರಣರು ಈ ನಾಡನ್ನು, ಈ ಪ್ರಪಂಚವನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನೊಬ್ಬನಿದ್ದಾನೆ, ಅವನನ್ನು ಪೂಜಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಅನ್ನುವಂಥ ಸೂಕ್ಷ್ಮ ಸತ್ಯವನ್ನು ಕೂಡ ವಚನಕಾರರು ಹೇಳ್ತಾರೆ. ಇದನ್ನು ನಾವು ಒಪ್ಪಿಕೊಳ್ಬೇಕು ಹೇಳ್ತಾರೆ. ಈಗ ಇವೆಲ್ಲ ಹೆಂಗ ಅಂತಂದ್ರೆ ಸಾಹಿತ್ಯಿಕವಾಗಿ ನೋಡೋದು, ವೈಚಾರಿಕವಾಗಿ ನೋಡೋದು, ಇವೆಲ್ಲ ಒಂದೊಂದು ಭಾಗ, ಪೂರ್ಣ ಅಲ್ಲ. ಭಾಳ ಜನ ವಿಪರೀತವಾಗಿ ಮಾತಾಡ್ತಾರೆ. ಬಸವಣ್ಣವ್ರು ಹೇಳಿಬಿಟ್ಟಾರಲ್ಲ, ಕೈಕ ಮಾಡೋದಪ್ಪ, ದುಡಿಯೋದಪ್ಪ, ಉಣ್ಣೋದಪ್ಪ, ಇನ್ನೇನೈತಿ, ಎಲ್ಲಿ ಪೂಜೆ ಮಾಡ್ಕೊ ಅಂತ ಹೇಳ್ಯಾರ ಅವರು. ಹೌದು, ಶುದ್ಧ ಮೂರ್ಖತನದ ಮಾತಿದು. ಬರೀ ಬಸವಣ್ಣನವ್ರನ್ನ ಒಂದು ವಚನ ತೊಗೊಂಡು ತೂಗಾಕೆ ಹೋಗ್ಬೇಡ್ರಿ. ಬಸವಣ್ಣ ಅರ್ಥ ಆಗೋದಿಲ್ಲ, ಅರ್ಥ ಆಗಿಲ್ಲ ಅವ ಇನ್ನೂ ನಮ್ಮ ನಾಡಿಗೆ. ಅವ ಅರ್ಥ ಆಗಿದ್ರೆ ಇಷ್ಟೊತ್ತಿಗೆ ಆಗಿಲ್ಲ ನಮ್ಮ ರಾಜ್ಯ ಭಾಳ ಸುಧಾರಣೆ ಆಗಬೇಕಾಗಿತ್ತು. ಅರ್ಥ ಆಗಿಲ್ಲ ಅವ, ಅರ್ಥ ಆಗಿಲ್ಲ ಅಂತಲೇ ಇನ್ನೂ ಕರ್ನಾಟಕ ಭಾರತದಾಗ 3ನೇ ನಂಬರ್ದಾಗ ಐತಿದ್ದು ಭ್ರಷ್ಟಾಚಾರದಾಗ. ಅರ್ಥ ಆಗಿಲ್ಲಮ್ಮ. ಇದೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಹೇಳ್ಯಾರ ಅಂತ ಭಾಳ ಜನ ಅಂತಾರ. ಒಪ್ಪುನು, ಈ ಶಬ್ದ ಬಸವಣ್ಣನವರ ವಚನಗಳನ್ನು ನೋಡಿದಾಗ ಅಲ್ಲಿ ಎಲ್ಲಿನೂ ಕೂಡ ಇದು ಬಳಕೆ ಆಗೇ ಇಲ್ಲ. ಈ ಶಬ್ದನ ಬರೋದಿಲ್ಲ ಅವ್ರ ವಚನದಾಗ. ಇನ್ನೂ ಒಂದು ಐತೆ ನೋಡಿರ್ಬೇಕಾರೆ, ಅಪ್ರಮಾಣ ಕೂಡಲ ಸಂಗಮ ದೇವ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಬಹುಶಃ ಈ ವಚನ ಭಾಳ ಫೇಮಸ್ ಇದು ನಮ್ಮ ರಾಜ್ಯದಾಗ. ಇದನ್ನು ಭಾಳ ಮಂದಿ ಹೇಳ್ತಾರೆ. ಇದನ್ನು ಬರೆದವ್ರು ಯಾರಂತ ತಿಳ್ಕೊತಾರ ಅಂದ್ರೆ ಬಸವಣ್ಣವರು ಬರೆದಾರ ಅಂತ ತಿಳ್ಕೊತಾರೆ. ಆದ್ರೆ ಬಸವಣ್ಣನವರ ವಚನಗಳಲ್ಲಿ ಈ ವಚನನೇ ಇಲ್ಲ. ಹಂಗಾರೆ ಇದನ್ನು ಬರೆದವ್ರು ಯಾರು? ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನುವಂಥ ವಚನದ ನಾಮಾಂಕಿತ ಇದು ಬಾಲಸಂಗಯ್ಯನ ವಚನ. ಇದು ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನೋದು ಇದು ಬಾಲಸಂಗಯ್ಯನ ವಚನ. ಕಾಯವೇ ಕೈಲಾಸ ಕೂಡಲ ಸಂಗನ ಶರಣರದಂತ ಹೇಳ್ಯಾರ ಹೊರತು ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ವಚನಕಾರರು ತಮ್ಮ ವಚನಗಳಲ್ಲಿ ಬಳಸಿಲ್ಲ. ಇದನ್ನು ಬಳಸಿದವರು ಮೋಳ್ಗಿ ಮಾರಯ್ಯನವರು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನ ಲಿಂಗ ದರ್ಶನವಾದರೂ ಮರಿಬೇಕಂತ ಹೇಳ್ತಾರೆ. ಕಾಯಕ ಮಾಡಕತ್ತೀರ ಅಂದ್ರೆ, ದುಡ್ಯಾಕತ್ತೀರ ಅಂದ್ರೆ ಲಿಂಗ ಪೂಜೆ ಜಂಗಮ ದಾಸೋ ಇದನ್ನು ಮರಿಬೇಕಪ್ಪ ಅಂತ ಹೇಳ್ತಾನೆ. ಎಲ್ಲಿ ಮಠ 8 ತಾಸೋ 6 ತಾಸೋ ಮರಿಬೇಕು. ಹಂಗಾರೆ 8 ತಾಸು 6 ತಾಸು ಮರೆತ ಮೇಲೆ ಮುಂದೆ ಮಾಡಬಾರ್ದಂತ ಏನಾರ ಹೇಳ್ಯ ನಾನು ಮುಳುಗಿ ಮಾರಾಯ? ಬೇಕಾರೆ ಹಿಂಗೆ ಪ್ರಶ್ನೆ ಮಾಡ್ರಿ ನೀವು, ಅವ್ರಿಗೆ ಉತ್ತರನ ಕೊಡಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟುಬಿಡ್ರಿ, ಅದನ್ನು ತಿರುಗಿಡಿಸ್ಬಿಡ್ರಿ ಅಂತ ಹೇಳ್ತಾರೆ ಅವ್ರು. ಏನಿದ್ರು ಅವ್ರು ಏನು ಹೇಳ್ಯಾರ ಅಂದ್ರೆ, ಶರಣರನ್ನು ನಮಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಹೆಕ್ಕಿ ತೆಗಿಯಾಕತ್ತೀವಿ. ಅದಕ್ಕೆ ನಮಗೆ ಏನಾಗಕತ್ತಾರ ಅಂದ್ರೆ, ಅವರು ನಾಸ್ತಿಕರಿಗೆ ನಾಸ್ತಿಕರಾಗಿ ಕಾಣಕತ್ತಾರ, ಆಸ್ತಿಕರಿಗೆ ಆಸ್ತಿಕರಾಗಿ ಕಾಣಕತ್ತಾರ, ಈ ಕಮ್ಯುನಿಸ್ಟರಿಗೆ ಕಮ್ಯುನಿಸ್ಟರಾಗಿ ಕಾಣಕತ್ತಾರ, ಈ ಸಂವಿಧಾನ ಓದಿದವರಿಗೆ ಸಂವಿಧಾನ ಮೂರ್ತಿಗಳಾಗಿ ಕಾಣಕತ್ತಾರ. ಒಟ್ಟು ಒಬ್ಬರೊಬ್ಬರು ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಹೋಗ್ತಾರ, ಆಯಾ ದೃಷ್ಟಿಕೋನದೊಳಗೆ ಅವ್ರು ಶರಣರು ಕಾಣ್ತಾರ. ನೋಡೋರ ದೃಷ್ಟಿನ ಹೊರತು ಶರಣರಲ್ಲಿ ದೋಷಿಲ್ಲ. ಕಾರಣ ಅಂದ್ರೆ ನಾವು ಶರಣರನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದರಲ್ಲಿ ಎಡವಿದ್ದೇವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸ್ಪಷ್ಟವಾಗಿ ಈಗ ನೋಡ್ರಿ, ಬೇಕಾದ್ರೆ ಇದರಲ್ಲೇ ನೋಡ್ರಿ. ಈಗ ಆಗಲೇನು ಹೇಳಿದರು? ಹೇಳಿಬಿಟ್ಟಾರಲ್ಲ ಬಸವಣ್ಣನವರು, ಕಾಯಕವನ್ನು ಮಾಡೋದಪ್ಪ, ದಾಸೋಹವನ್ನು ಮಾಡೋದು. ಕಾಯಕ ಮಾಡಿ ದಾಸೋಹ ಮಾಡಿಬಿಟ್ರೆ ಮುಗಿದೋತು, ಲಿಂಗ ಪೂಜೆ ಮಾಡ್ಕೊಂತ ಎಲ್ಲಿ ಹೇಳ್ಯಾರ? ಇದನ್ನು ಭಾಳ ಮಂದಿ ನನಗೆ ಪ್ರಶ್ನೆ ಕೇಳ್ತಾರೆ. ಎಲ್ಲಿ ಹೋದಲ್ಲೂ ಚೀಟಿಗಳು ಬರ್ತಾವೆ. ಹಂಗಾರ ಇದನ್ನು ಬಸವಣ್ಣವ್ರು ಹೇಳ್ಯಾರಂತಲೇ ಇಟ್ಕೊಳ್ಳೋಣ. ವಿಭೂತಿ ಹಚ್ಚಬೇಕಂತ ಇಲ್ಲ, ರುದ್ರಾಕ್ಷಿ ಕಟ್ಟಬೇಕಂತ ಇಲ್ಲ, ಲಿಂಗ ಪೂಜೆ ಮಾಡಬೇಕಂತಿಲ್ಲ, ಸತ್ಯ ಹೇಳಿಬಿಟ್ರೆ ಸಾಕಪ್ಪ, ಕರೆ ಹೇಳಿಬಿಟ್ರೆ ಸಾಕಪ್ಪ ಅಂತ ಹಿಂಗೂ ಒಂದಿಷ್ಟು ಮಂದಿ ವಾದ ಮಾಡ್ತಾರೆ. ಹೌದನು, ಇದು ಹಿಂಗೆ ಹೇಳ್ಯಾರನು? ಹಂಗಾರ ಇದ ಬಸವಣ್ಣನವರು ಹಿಂಗೆ ಹೇಳಿದವರು ಇನ್ನೊಂದು ಕಡೆ ಹೇಳ್ತಾರೆ. ಏನಂತ? ಶ್ರೀ ವಿಭೂತಿಯ ಪೂಸದವರ, ಶ್ರೀ ರುದ್ರಾಕ್ಷಿಯ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಜಂಗಮವೇ ಲಿಂಗವೆಂದರಿಯದವರ, ಸದ್ಭಕ್ತರ ಸಂಘದಲ್ಲಿರದವರ, ಎನಗೆ ನೀ ತೋರದರೆಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಮತ್ತೆ ಇದು ಒಂದು ಕಡೆ ಇಟ್ಕೊಡ್ರಿ. ಇನ್ನೊಂದು ಕಡೆ ಬರ್ತೀನಿ ನಾ, ಸುಮ್ಮನೆ ಚರ್ಚೆ ಇದು, ಮತ್ತೆ ಕಲ್ಯಾಣ ಅಂತಲ್ಲ, ಬಂತಿನ ಸಮೀಪಕ್ಕೆ ಬರ್ತಾರೆ ಅವ್ರು 28ಕ್ಕೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅವರು ಜಿಲ್ಲಾಕ್ಕೊಂದೊಂದು ಕಡೆ ಮಾಡ್ಯಾರ ಒಂದೊಂದು ದಿವಸ. ನಾವು ಇಡೀ 25 ದಿವಸ ಮತ್ತೆ ಕಲ್ಯಾಣನ ಮಾಡೀವಿ. ಅದಕ್ಕೆ ಹೇಳಕತ್ತೇನೆ ಈ ಮಾತುಗಳನ್ನು. ನಾಳೆ ಅವರು ಬಂದು ಮತ್ತೆ ಕಲ್ಯಾಣದ ವಿಷಯ ಅನ್ನುವಂಥದ್ದು ಹೇಳಕತ್ತ ಎಲ್ಲ ಕಲ್ಯಾಣಗಳು ಮುಗಿದವ್ರಿ, ಈಗ ನಿಮ್ಮದೊಂದು ಕಲ್ಯಾಣ ಬಾಕಿ ಉಳ್ದೈತೆ ಅನ್ನುವಂಗೆ ಆಗಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಈಗ. ಅದಕ್ಕೆ ಅದನ್ನು ಹೇಳಕತ್ತೀನಿ. ನೋಡಿ, ಸೂಕ್ಷ್ಮ ವಿಚಾರ ಮಾಡಿರಿ ನೀವು.
ಹೇಳ್ತಾರ, ಅಣ್ಣ ತಮ್ಮ ತಂಗಿ ತಾಯಿ ಹೆತ್ತಪ್ಪ ಗೋತ್ರವಾದಡೇನು ಅವರ ಅಂಗದ ಮೇಲೆ ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರೆನ್ನೆನಯ್ಯ. ನನಗೆ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ, ಇಲ್ರಿ ಶರಣರು ಭಾಳ ಅಗದಿ ಕರೆಕ್ಟಾಗಿ ಎಲ್ಲದ್ರ ಬಗ್ಗೆ ಹೇಳ್ತಾರೆ. ಹೇಳ್ಯಾರಪ್ಪ, ನೀ ಎಷ್ಟು ಪಾಲಿಸಿದಿ? ಪಾಲಿಸಿವಿಲ್ಲ ನಾವು. ನನ್ನ ಪೂರ್ವಾಶ್ರಮದಲ್ಲಿ ನಮ್ಮ ಹಿಂದಿನ ಹಿರಿಯರನ್ನ ಕೇಳ್ತಿದ್ದೇನೆ. ಅವರು 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂಡವ್ರ, ತ್ರಿಕಾಲ ಪೂಜಾ ನಿಷ್ಠರ ಪಾದೋದಕ ತೊಗೊಂಡವ್ರ. ಅವ್ರನ್ನ ಒಂದು ವಚನ ಕೇಳಿದೆ ನಾನು. ಇದೇ ವಚನ ಮೊಟ್ಟ ಮೊದಲು 18 ವರ್ಷದಿಂದ ಕೇಳಿದ್ನಿ ಅವ್ರನ್ನ. ಏನಂತ ಹಿಂಗೆ ಹೇಳ್ತೈತೆ ಅಲ್ಲ ವಚನ, ತಂದೆ ತಾಯಿ ಅಣ್ಣ ತಮ್ಮ ಹೆತ್ರಪ್ಪ ಗೋತ್ರವಾದಡೇನು ಅವರ ಅಂಗದ ಮೇಲೆ ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರೆನ್ನೆನಯ್ಯ ನಂಟು ಭಕ್ತಿ ನಾಯಕ ನರಕ ಕಾಣ ಅಂತ ಹೇಳ್ತಾರೆ. ಮತ್ತು ಇದ್ರ ವಚನದ ಅರ್ಥ ಏನು? ವಚನದ ಅರ್ಥ ಅಂದ್ರೆ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗತ್ತೆ. ಲಿಂಗ ಸಾಹಿತ್ಯ ಅಂದ್ರೆ ಏನು? ಅಣ್ಣರ ಇರುವಲ್ಲ, ಹಿಂದೆ ಹುಟ್ಟಿದ ತಮ್ಮರ ಇರುವಲ್ಲ, ಮೊದಲು ಹುಟ್ಟಿದ ಅಕ್ಕರ ಇರುವಳ್ಳು, ನಂತರ ಹುಟ್ಟಿದ ತಂಗ್ಯರ ಇರುವಳ್ಳು, ಅಥವಾ ಮಾಡಿಕೊಂಡು ಹೆಂಡತಿಯರ ಇರುವಳ್ಳು, ಅಥವಾ ಮಾಡಿಕೊಂಡು ಗಂಡರ ಇರಲಿ, ಸಂಬಂಧಿಕರ ಇರಲಿ, ಅವರ ಅಂಗದ ಮ್ಯಾಗ ಲಿಂಗ ಸಾಹಿತ್ಯ ಇಲ್ಲಂದ್ರೆ, ಲಿಂಗ ಇಲ್ಲಂದ್ರೆ ಅವ್ರನ್ನ ನಾನು ನನ್ನವ್ರು ಅನ್ನೋದಿಲ್ಲ. ಕಾರಣ ನನ್ನವ್ರಂದ್ರೆ ಅದು ನಂಟು ಭಕ್ತಿ, ಅದು ನರಕಕ್ಕೆ ಸಮಾನ ಅಂತ ಹೇಳ್ತಾರೆ ಬಸವಣ್ಣನವರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಹಂಗಾರ ಇನ್ನು ಕೆಲವರು ಹೇಳ್ತಿರ್ತಾರೆ, ಎಷ್ಟು ಹೇಳ್ತೇನೆ ರೀ ನಮ್ಮ ಮನ್ಯಾಗ ನಮ್ಮವ್ರಿಗೆ ಹೇಳಿ ಸಾಕಾಗಿ ಹೋಗತ್ರಿಪ್ಪ, ತಿಳ್ಕೊಳಂಗೆ ಇಲ್ಲ ಅವ್ರು. ಅದಕ್ಕೆ ಕೈ ಬಿಟ್ಟು ಎಲ್ಲ ದೃಷ್ಟಿಕೋನದಿಂದನೂ ಹೋಳಿಗೆ ಜಾಡಿಸ್ದಂಗೆ ಜಾಡಿಸಿ ಕೈ ಬಿಡ್ತಾರ ಅವರು. ಯಾವುದ್ಯಾವುದನ್ನು ಇಟ್ಕೊಳ್ಳೋದಿಲ್ಲ ಅವರು ವಚನಕಾರರು. ಒಬ್ರನ್ನ ಕೇಳ್ಬೇಕು, ಏನು ರೀ ಏಜ್ ಮಾಡ್ರಿ, ನಮ್ಮ ಆಕಿಗೆ ಎಷ್ಟು ಹೇಳ್ತೀನಿ ರೀ, ಆದರೂ ಬಿಡೋದೇ ಇಲ್ಲ ಆಕಿನ ಸುದ್ದಿ ಕೇಳಿದೆ. ಮಕ್ಕಳಿಗೆ ಎಷ್ಟು ಹೇಳ್ತೀನಿ ರೀ, ಬೆಳಿಗ್ಗೆ ಎದ್ದು ವಿಭೂತಿ ಹಚ್ಕೊರೋ ಲಿಂಗ ಪೂಜೆ ಮಾಡ್ಕೊರೋ ಅಂದ್ರೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲರಿಪ್ಪ. ಅವ್ರು ಏನು ಮಾಡೋದು ಹೇಳಿ ಸಾಕಾಗಿ ಹೋಗ್ಬಿಟ್ಟತಿ. ಅದಕ್ಕೆ ನಾವು ತಣ್ಣಗಾಗಿಬಿಟ್ಟು ಅವ್ರವ್ರದ್ದು ಏನಾರ ಯಾಕೆ ಆಗೋದಕ್ಕಂತೇಳಿ. ಅದಕ್ಕೆ ಚನ್ನಬಸವಣ್ಣ ಅಂತಾನ, ಲೌಕಿಕ ಕಾಜ್ಞೆ ಉಂಟು ಪಾರಮಾರ್ಥ ಕಾಜ್ಞೆ ಇಲ್ಲವೇ. ಏನಿದು ಲೌಕಿಕ ಕಾಜ್ಞೆ ಉಂಟು ಪಾರಮಾರ್ಥ ಕಾಜ್ಞೆ ಇಲ್ಲವೇ? ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲ. ಮನೆಯಾಗಿನ ಮಕ್ಕಳು ಹೆಂಡ್ರು ಗಂಡ ಸಂಬಂಧಿಕರು ಪಾರಮಾರ್ಥ ಚಿಂತನೆ ಮಾಡಬಾ ಅಂದ್ರೆ ಹಿಂಗ ಬದುಕು, ಹಿಂಗ ನಡ್ಕೋ, ನಾವು ಈ ಧರ್ಮದಾಗ ಹುಟ್ಟೀವಿ, ಹಿಂಗ ನಾವು ಪಾಲಿಸೋನು ಅಂತಂತಂದು ಸ್ಟ್ರಿಕ್ ಮಾಡೋಕ್ಕಾದ್ರೆ ಇವ್ರು ಏನಂತಾರಂತ ಜಾರ್ಕೊಂಡ್ಬಿಡ್ತಾರಂತ. ಎಷ್ಟು ಹೇಳಿದ್ರಿ ಅವ್ರಿಗೆ ಕೇಳೋದೇ ಇಲ್ಲ ಅವ್ರು ನಮ್ಮ ಮಾತು ಅಂತ ಜಾರ್ಕೊಂತಾರಂತ. ಅದ ನಿನ್ನ ಮಕ್ಕಳಾಗಲಿ ನಿನ್ನ ಹೆಂಡತಿ ಆಗಲಿ ಹೇಳ್ತಾನೆ ನೋಡಿ ಚನ್ನಬಸವಣ್ಣ. ಅದಕ್ಕೆ ಉತ್ತರ ಕೊಡೋಕೆ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಲೌಕಿಕಕ್ಕಾದ್ರೆ ಆಜ್ಞೆ ಐತಿ, ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲ. ಏನು ನೀನು ಹಿಂಗೆ ಬದುಕು ಅಂತ ನಿನ್ನ ಮನೆಯನ್ನವ್ರಿಗೆ ಹೇಳಿದ್ರೆ ಅವ್ರಿಗೆ ಕೇಳೋದಿಲ್ಲ. ಅದಕ್ಕೆ ಅವ್ರ ಪೂರ್ತಿಯಕ್ಕೆ ಅವ್ರನ್ನ ಬಿಟ್ಟುಬಿಟ್ಟಿನಿ ಹಾಳಾಗಿ ಹೋಗೋಲ್ರಕ್ಕಂತ ತಿಳ್ಕೊಂಡು ಅಂತೀಯಪ್ಪ. ಪಾರಮಾರ್ಥಕ್ಕಾದ್ರೆ ಆಜ್ಞೆ ಇಲ್ಲ, ಅದ ನೀನು ಮಾಡ್ಕೊಂಡಂತ ಹೆಂಡತಿ ನಿನ್ನ ಬಿಟ್ಟು ಬೇರೆ ಓಡಿ ಹೋಗ್ಕಾಳಂದ್ರೆ ಸುಮ್ಮನೆ ಇರ್ತೀನಿ ಅಂತ ಕೇಳ್ತಾನೆ ಚನ್ನಬಸವಣ್ಣ. ಇದಕ್ಕೆ ಆಜ್ಞೆ ಐತಿ, ಅದಕ್ಕೆ ಆಜ್ಞೆ ಇಲ್ಲ. ಅದಕ್ಕೆ ಶರಣರಂದ್ರೆ ಯಾಕೆ ಎಲ್ಲರೂ 1000 ಕಿಲೋಮೀಟ್ರ್ ದೂರ ಇರ್ತಾರಂತಂದ್ರೆ ಇದಕ್ಕೆ. ನಿನ್ನ ಮಕ್ಕಳು ಹೇಳ್ತಾರೆ, ಎಷ್ಟು ಹೇಳಿದ್ರು ನನ್ನ ಮಕ್ಕಳಿಗೆ ಕೇಳೋಂಗೆ ಇಲ್ಲರಿ, ಒಟ್ಟ ಅವ್ರು ನಮ್ಮ ಕೈಯಾಗನ ಇಲ್ಲ. ಹೌದು, ನಿನ್ನ ಕೈಯಾಗಿಲ್ಲ ಅಂತ ನೀ ಅಂತಿ ಕರೆ. ಅದ ಮಕ್ಕಳು ನಾಳೆ ನೀನು ಗಳಿಸಿರ್ತಕ್ಕಂಥ ಸಂಪತ್ತನ್ನು ಎದ್ವಾ ಹಾಳು ಮಾಡಕತ್ರ ನೋಡ್ಕೊಂತ ಸುಮ್ಮನೆ ಕುಂದಿರ್ತೀಯ. ಬರ್ತೈತಿ ನೋಡ್ರಿ ಅವಾಗ ಲೌಕಿಕದ ಆಜ್ಞೆ. ಏನು ಬರ್ತೈತಿ? ಏನು ಹೇಳ್ತೀರಿ? ಮಗನ ಎಷ್ಟು ವರ್ಷ ನಾನು ಮಾಡಿ ಕಟ್ಟಿಳಿಸೇನೆ ಅದನ್ನು, ನಾ ಸಾಯೋ ಮಠ ಮಾತ್ರ ಇದನ್ನು ಏನೋ ಒಂದು ಗುಂಜಿ ಕಡಿಮೆ ಮಾಡಿ ಕೊಡೋದಿಲ್ಲ ಅಂತ ತಿಳ್ಕೊಂಡು ಗೆರಿ ಕೊಯ್ದು ಅದನ್ನು ರಕ್ಷಣೆ ಮಾಡೋಕೆ ನಿಂದಿರ್ತೀರಿ. ಗಳಿಸಿದ ಸಂಪತ್ತು ಮಕ್ಕಳ ಹಾಳು ಮಾಡ್ತಾವಂದ್ರೆ ಗೆರಿ ಕೋದು ನಿಂದಿರ್ತೀರಿ. ಮಾಡ್ಕೊಂಡಂಥ ಹೆಂಡತಿ ನಿನ್ನ ಬಿಟ್ಟು ಓಡಿ ಹೊಕ್ಕಾಳ ಅಂತಂತಂದ್ರೆ ನಿನ್ನ ಏನು ಮಾಡ್ತೀನೋ ನೋಡು ಅಂತ ತಿಳ್ಕೊಂಡು ಹಿಂದೆ ಬೆನ್ನತ್ತೀರಿ. ಅಲ್ಲಿದ್ದಂಥ ಲೌಕಿಕದ ಆಜ್ಞೆ ಅದ ಹೆಂಡತಿ ಲಿಂಗ ಕಟ್ಟುವಂಥ ಒಲ್ಲೆ ಅಂದಾಗ ಜಬರ್ಸಾಕೆ ಯಾಕೆ ಬರಲಿಲ್ಲ ನಿನಗೆ ಅಂತ ಕೇಳ್ತಾರೆ. ಅದ ಮಕ್ಕಳ ಧರ್ಮದಿಂದ ನಡೆ ಅಂದಾಗ ಒಲ್ಲೆ ಅಂದಾಗ ಹೆಂಗೆ ಅವ್ರನ್ನ 4 ಕಪಾಳಕ್ಕೆ ಹೊಡೆದು ಹಚ್ಚಾಕೆ ಯಾಕೆ ಬರಲಿಲ್ಲ. ಹಿಂಗೆ ಮಾಡಿದ್ರೆ ಈ ಧರ್ಮ ಉನ್ನತ ಮಟ್ಟಕ್ಕೆ ಬೆಳೀತಿತ್ತು ಅಂತ ಹೇಳ್ತಾರೆ. ಲೌಕಿಕಕ್ಕೆ ಆಜ್ಞೆಯುಂಟು, ಪಾರಮಾರ್ಥಕ್ಕೆ ಆಜ್ಞೆ ಇಲ್ಲವೇ? ಪಾರಮಾರ್ಥಕ್ಕೆ ಆಜ್ಞಾನ ಇಲ್ಲ. ಬೇಕಾದ್ರೆ ನೋಡ್ರಿ ನೀವು, ಪ್ರಪಂಚದಲ್ಲಿ 199 ಜನ ಪ್ರಾಪಂಚಿಕ ವಿಷಯ ವಾಸನೆ ಉಳ್ಳವರ ಇರ್ತಾರೆ. ಅವ್ರಿಗೆ ಅಧ್ಯಾತ್ಮ ಅಂದ್ರೆ ಸುಮ್ಮನೆ ಅವ್ರಿಗೆ ಹೆಂಗಪ್ಪ ಅಂದ್ರೆ 24 ತಾಸಿನಾಗ 10 ಸೆಕೆಂಡ್ ಅಷ್ಟೇ ಅವ್ರ ಹಣೆ ಬರಕ್ಕೆ. ಇನ್ನು ಉಳಿದದ್ದೆಲ್ಲ ಅವ್ರವ್ರ ಲೌಕಿಕ ವ್ಯವಹಾರಗಳಿಗೆ. ಹೌದು, ಬರೀ ಕಾಯಕ ದಾಸೋಹ ಇದನ್ನ ಹೇಳಿಲ್ಲ ಬಸವಣ್ಣನವರು, ಇದಕ್ಕೆ ಮೀರಿನೂ ಹೇಳ್ತಾರೆ ನೋಡ್ರಿ. ಹಂಗಾರ ಉಡುವಾಗ ಇಲ್ಲೆನ್ನರು, ಉಂಬಾಗ ಇಲ್ಲೆನ್ನರು, ಬಂಧುಗಳು ಬಂದಾಗ ಇಲ್ಲೆನ್ನರು. ಪ್ರಶ್ನೆ ಮಾಡ್ತಾರೆ ನಮ್ಮನವರು. ಉಡುವಾಗ ಯಾರ ಟೈಮ್ ಇಲ್ಲ ಅಂದಿರಿ, ಉಟ್ಕೊಳ್ಳೋವಾಗಂತ ನೋಡ್ರಿ. ಉಟ್ಕೊಳ್ಳೋವಾಗ ಯಾರ ಟೈಮ್ ಇಲ್ಲ ಅಂತೀರಿ. ಇದನ್ನು ಹ್ಯಾಂಗೆ ದೃಷ್ಟಿಕೋನದಾಗ ಇಟ್ಕೋಬೇಕಂದ್ರೆ ಲಗ್ನಕ್ಕೆ ಪಗ್ನಕ್ಕೆ ಜಾತ್ರೆಗೆ ಹೋಗ್ಬೇಕಾದ್ರೆ ಉಟ್ಕೊಂತಿರ್ತಾರೆ ನೋಡ್ರಿ. ಬೇಕಾರೆ ಹೊಳ್ಳ ಮಳ್ಳ ತಿಳ್ಕೊಂಡದ್ದು ಮ್ಯಾಚಿಂಗ್ ಮಾಡ್ಕೊಂಡದ್ದು ಮ್ಯಾಚಿಂಗ್ ಆಗಲಿಲ್ಲ ಅಂದ್ರೆ ತೆಗೆದು ಇಡೋದು, ಮ್ಯಾಚಿಂಗ್ ಆಗಲಿಲ್ಲ ಅಂದ್ರೆ ತೆಗೆದು ಇಡೋದು. ಮ್ಯಾಚ್ ಮಾಡೋದ್ರಾಗನ ಬೇಕಾರೆ ಎಲ್ಲಾರ ಲಗ್ನಕ್ಕೆ ಪಗ್ನಕ್ಕೆ ಹೋರಿ ನೀವು
ಅವು ಮಾಡ್ಕೊಳ್ಳೋರ್ಕಿಂತ ನೋಡಕ್ಕೆ ಹೋದವ್ರದ್ದು ಅರಬಟ್ಟಿರ್ತೈತಿ. ಬೇಕಾದ್ರೆ ನೋಡ್ರಿ ನೀವು. ಹಿಂಗೆ ಯಾಕಂದ್ರೆ ಮನುಷ್ಯ ಉಡುವುದರ ಪ್ರೇಮಿ, ಅವನಿಗೆ ಉಡುದ್ರಾಗ ಭಾಳ ಆಸಕ್ತಿ ಐತಿ. ಹಂಗಾರೆ ಅದಕ್ಕೇನಾರ ಟೈಮ್ ಇಲ್ಲ ಅಂದ್ರೆ ಏನು ಕೇಳ್ತಾರೆ ಅವ್ರು, ಪ್ರಶ್ನೆ ಮಾಡ್ತಾರೆ. ಉಡುವಾಗ ಇಲ್ಲೆನ್ನರು, ಉಣ್ಣುವಾಗ ಉಣ್ಣಾಕತ್ತಿರ್ತೀರಿ, ಒಂದು ದಿನ ಇಲ್ಲಂತೀರಿ, ಅಥವಾ ಮಿಕ್ಕಿ ಬಂದರೆ 2 ದಿನ ಇಲ್ಲಂತೀರಿ, 3ನೇ ದಿನ ಉಂಡು ಬಂದ ಪ್ರವಚನಕ್ಕೆ ಕುಂದಿರ್ತೀರಿ. ಉಂಬಾಗ ಇಲ್ಲೆನ್ನರು, ಅದಕ್ಕೂ ಟೈಮ್ ಇಲ್ಲ ಅಂತೀರೇನು? ಉಣ್ಣುವಾಗ ಯಾರ ಟೈಮ್ ಇಲ್ಲ ಅಂತೀರೇನು? ನಂದು ಪ್ರವಚನ ಮುಗಿದಿರೋದಿಲ್ಲ, ಅಲ್ಲೇ ಹೋಗಿ ಪಾಳೆ ಹಚ್ಚಿರ್ತೀರಿ. ಕಾರಣ ಅದಕ್ಕೆ ಟೈಮ್ ಇಲ್ಲ ಅಂತೀರೇನು? ಉಂಬಾಗ ಇಲ್ಲೆನ್ನರು. ಇನ್ನೊಂದು ಮಾತು ಭಾಳ ಚಲೋ ಹೇಳ್ತಾರೆ, ಬಂಧುಗಳು ಬಂದಾಗ ಇಲ್ಲೆಂಬರು. ಮನೆಗೆ ಯಾರ ಬೀಗರು ನೆಂಟರು ಬಂಧುಗಳು ಬಂದು ಇವತ್ತು ಯಾಕೆ ಬರಕ್ಕೆ ಹೋಗಿದ್ರಿ, ನಿಮ್ಗೆ ಕೂಡ ಕುಂತು ಮಾತಾಡೋಕೆ ನಮಗೆ ಟೈಮ್ ಇಲ್ಲ ಅಂತೀರೇನು? 20 ವರ್ಷದ ಸುದ್ದಿ ತೊಗೊಂಡು ಕುಂತಿರ್ತೀರಿ. 20 ವರ್ಷದ ಹಿಂದಿನ ಘಟನೆಗಳೆಲ್ಲ ರಿಪೀಟ್ ಆಕ್ಕ, ಹೊಳ್ಳಿ ರೀಲ್ ತಿರುಗ್ತದೆ. ಯಾರು ಸರ್ದ ನಿಂತು ಕಣ್ಣು ಕಿಸ್ತಿರ್ತಾರೋ ಅದು ಚರ್ಚೆಗೆ ಬರ್ತೈತೆ. ಅವತ್ತು ಯಾರು ನಿಮ್ಮನ್ನು ಕರೆದಾಗ ಬಾ ಅಂದಾಗ ನೀವು ಹೋಗಿರೋದಲ್ಲ, ಅದು ಚರ್ಚೆಗೆ ಬರ್ತೈತಿ. ನಿಮ್ಮನ್ನು ಬಿಟ್ಟು ಯಾರು ಲಗ್ನ ಮಾಡಿದ್ರೆ ಅವ್ರು ಸುದ್ದಿ ಮಾತಾಡ್ತೀರಿ, ನಿಮ್ಮನ್ನು ಬಿಟ್ಟು ಯಾರು ಏನಾರ ಹಿರಿತನ ಮಾಡಿದ್ರೆ ಅವ್ರು ಸುದ್ದಿ ಮಾತಾಡ್ತೀರಿ. ಮುಗದ ಹೊತ್ತು ಬೆಳಗ್ಗೆ ಹರಿದಿರ್ತೈತಿ, ಆದರೆ ಇನ್ನೂ ಸುದ್ದಿ ಮುಗಿದಿರೋದಿಲ್ಲ. ಅವಾಗ ಏನಾರ ಇಲ್ಲತ್ತೀರನು ಅಂತ ಕೇಳ್ತಾನೆ ಬಸವಣ್ಣ. ಬಂಧುಗಳು ಬಂದಾಗ ಇಲ್ಲೆನ್ನರು, ಅವಾಗೂ ಟೈಮ್ ಇಲ್ಲೆನ್ನರು. ಇನ್ನು ಯಾವಾಗಿಲ್ಲ ಅಂತ ಇರ್ತಾರಂತ, ಲಿಂಗಕ್ಕೆ ಇಲ್ಲೆಂಬರು. ಅಂದಿಟ್ಟು ಲಿಂಗ ಪೂಜೆ ಮಾಡ್ಕೊರೋ, ಇದನ್ನೆಲ್ಲ ಮಾಡಿದ ಒಬ್ಬ ಅದಾನಪ್ಪ ಅಂದಿಟ್ಟು ನೋಡ್ರಿ, ಅವನು ಕಣ್ತುಂಬ ಕೈಯಾಗಿ ಹಿಡ್ಕೊಂಡು ಕಣ್ತುಂಬ ನೋಡ್ರು, ಇಷ್ಟೆಲ್ಲವನ್ನು ಕೊಟ್ಟಾನ. ಅವನ ಕರುಣೆ ಇದು. ಆತನ ಕೃಪೆಯಿಂದ ಗಾಳಿ ಬೀಸಾಕತ್ತೈತಿ, ಆತನ ಕೃಪೆಯಿಂದ ಹಗಲು ರಾತ್ರಿಗಳಾಗಕತ್ತಾವ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ. ಎಲ್ಲೈತಿದ್ರೆ ಕಮ್ಯುನಿಸಮ್, ಕಮ್ಯುನಿಸ್ಟರು ಹೇಳ್ಬೇಕಿದ್ರು ಎಲ್ಲೈತಿ? ಹಂಗಾರೆ ಪರಮಾತ್ಮನ ಒಪ್ತಾರಲ್ಲ ಶರಣರು. ಅದಕ್ಕೆ ನಿಮಗೊಂದು ವಿನಂತಿ ಹೇಳ್ತೀನಿ, ಯಾರ್ಯಾರ ಬಂದು ಏನೇನಾರು ಹೇಳ್ತಾರಂತ ನಂಬೇಡ್ರಿ. ಬಸವಣ್ಣನವರು ಬರೀ ವಿಜ್ಞಾನಿಗಳಷ್ಟ ಅಲ್ಲ, ತಾತ್ವಿಕ ತಳಹದಿಯ ಮೇಲೆ ಸಮಾಜವನ್ನು ಕಟ್ಟಿದವರು. ಮೊಟ್ಟ ಮೊದಲವರು ವಚನ ನೆನಪಿಟ್ಕೋಬೇಕು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಅಂತ ಮಾತು. ಈ ಪೃಥ್ವಿಯನ್ನು ನೀವು ನೆಲ ಅಂತ ತಿಳ್ಕೊಂಡೀವಿ. ಬಸವಣ್ಣವ್ರ ಕಣ್ಣಾಗಿದ್ದು ಭಕ್ತಿಯಿಂದ ಕೂಡಿದ ಪೃಥ್ವಿ ಅಂತ ಹೇಳ್ತಾರೆ ಅವರು. ಇದ್ರ ಮ್ಯಾಗ ನಾವು ಅದೀವಿ. ಹಂಗಾರೆ ಮೊದಲು ಮಾಡಬೇಕಾದದ್ದೇನು? ಭಕ್ತಿನ. ಆ ಭಕ್ತಿ ಅನ್ನೋದು ಭಕ್ತನಲ್ಲಿ ಬಂದಾಗ ಮುಂದೆ ಅವಂಗ ಐಕ್ಯನೂ ಅಕ್ಕನ, ಶರಣನೂ ಅಕ್ಕನ, ಎಲ್ಲ ಅಕ್ಕನ. ಭಕ್ತನ ಆಗಲಿಲ್ಲ ಅಂದ್ರೆ ಎದಕ್ಕೆ ಬರ್ತೀರಿ ಇಲ್ಲಿ ಪ್ರವಚನಕ್ಕೆ? ಭಕ್ತಿ ಐತಿ ಅಂತ ಬರ್ತೀರಿ. ಭಕ್ತಿನ ಇಲ್ಲ ಅಂದ್ರೆ ಇಲ್ಲೇ ಯಾಕೆ ಬರಕ್ಕೆ ಹೋಗಿದ್ರಿ? ಅದಕ್ಕೆ ಆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಬಸವಣ್ಣನವರು ಸಮಾಜವನ್ನು ಕಟ್ಟ್ಯಾರ. ಅಲ್ಲಿ ಗುರು ಅದಾನ, ಲಿಂಗ ಅದಾನ, ಜಂಗಮ ಅದಾನ, ಪಾದೋದಕ ಐತಿ, ಪ್ರಸಾದ ಐತಿ, ಅಷ್ಟಾವರಣ ಐತಿ, ಧರ್ಮ ಐತಿ. ಇದನ್ನೆಲ್ಲವನ್ನು ಮಾಡಿದ ಪರಮಾತ್ಮ ಅದಾನ. ಹಿರಿಯರಿಗೆ ಗೌರವ ಕೊಡಬೇಕ. ಮನ್ಯಾಗ ಹೆಬ್ಬೆಟ್ಟಿನ ತಂದೆ ಅದಾನ, ನಾನು ಜಿಲ್ಲಾಧಿಕಾರಿ ಅದೇನೆ, ನೀನ ನನ್ನ ಕಾಲ ನಮಸ್ಕಾರ ಮಾಡಂದ್ರೆ ಸಿದ್ಧಾಂತ ಒಪ್ತತೇನಿದು? ಮನೆ ಒಳಗೆ ಮಕ್ಕಳು ಕಂಪ್ಯೂಟರ್ ನಡೆಸ್ತಾರೆ, ನಮ್ಮವ್ವ ಕಂಪ್ಯೂಟರ್ ಮಾಡೋಕೆ ಬರೋದಿಲ್ಲ. ನಿನಕ್ಕಿಂತ ನಾ ಕಂಪ್ಯೂಟರ್ ನಡೆಸ್ತೀನಿ, ನಾನಾ ದೊಡ್ಡಾಕಿ ನೋಡುವ ನಿನಕ್ಕಿಂತ ಅಂತ ಮಕ್ಕಳಂದ್ರೆ ನಡಿತೈತೇನು? ಲೌಕಿಕ ಒಪ್ತತೇನಿದನ್ನು? ನೀ ಕಂಪ್ಯೂಟರ್ ನಡೆಸು, 4 ಡಿಗ್ರಿನರ ತಗೋ, ಮನ್ಯಾಗ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ನೀ ಮಗನ. ನೀ ಎಷ್ಟು ದೊಡ್ಡ ಹುದ್ದೆಗೆ ಹೋದರೂ ನಿಮ್ಮ ಅಪ್ಪ ನಿಮ್ಮ ಅವ್ರ ಕಾಲ ನಮಸ್ಕಾರ ಮಾಡಬೇಕು. ಸಂಸ್ಕಾರ ಇದು. ನೀ ಬೇಕಾದಷ್ಟು ದೊಡ್ಡವ, ನೀ 4 ಡಿಗ್ರಿ ತೊಗೊಂಡವ, 10 ಪದಕ ತೊಗೊಂಡವ, ನಿಮ್ಮಪ್ಪ ನಿಮ್ಮವ್ಗ ಹೆಬ್ಬೆಟ್ಟಿನವ್ರ ಇರುವಲ್ರಕ್ಕ, ಅವ್ರು ಸಾಲಿನ ಕಲಿತಿಲ್ರಕ್ಕ ಅಂತ ತಿಳ್ಕೊ. ಆದ್ರೆ ಅವ್ರ ಮುಂದೆ ಮಾತ್ರ ನೀ ಸಣ್ಣವನ ಅಕ್ಕಿಯೇ ಹೊರತು ಗುರುವಿನಿಗಿಂತ ಶಿಷ್ಯ ದೊಡ್ಡವನಾದರೇನು ಜ್ಞಾನದಲ್ಲಿ ಗುರುವಿಗೆ ಶಿಷ್ಯನೇ ಅಲ್ಲವೇ? ಅದನ್ನು ಗೌರವಿಸ್ಬೇಕಂತ ಅದನ್ನು ನಾವು ಕಲಿಸಂಗಿಲ್ಲ. ಏನು ಕೆಲವ್ರು ಯಾರು ಹೇಳ್ತಾರೆ, ನಮಸ್ಕಾರ ಮಾಡಿಸ್ಕೊಳ್ಳೋದೆಲ್ಲೈತಿ ಸ್ವಾಮಿ? ಈ ಪ್ರಪಂಚದೊಳಗೆ ತಂದೆ ತಾಯಿಗೆ ಗುರುವಿಗೆ ನಮಸ್ಕಾರ ಮಾಡಿದಾಗನ ಭಕ್ತಿ ಉಳಿತೈತಿ. ಅಕಸ್ಮಾತ್ ನೀವೇನಾರ ಈ ಒಂದಿಷ್ಟು ಮಂದಿ ಉಪೇದ್ಯಾಪಿಗಳದಾರ ಅವರು, ನಮ್ಮಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿಸಿಕೊಳ್ಳೋದೈತಿ ಹೇಳಿಲ್ಲ ಬಸವಣ್ಣ? ನಿಮ್ಮ ಶರಣರ ಪಾದಕ್ಕೆ ಶರಣೆಂದು ಬದುಕಿದೆನಯ್ಯ, ನಿಮ್ಮ ಶರಣರ ಪಾದದಲ್ಲಿ ಅಷ್ಟಾಷಷ್ಟಿ ಪುಣ್ಯ ತೀರ್ಥಗಳಿಪ್ಪವಯ್ಯ ಅಂತ ಹೇಳ್ತಾರೆ. ಇದನ್ನು ಭಕ್ತಿಯ ದೃಷ್ಟಿಕೋನದಿಂದ ನೋಡಿದ್ರೆ ಶರಣರ ಅರ್ಥಕ್ಕಾರ. ಹೋಲ್ ಬಿಡ, ನಾನು ಸಮಾನ ಅದನಿ ನೀನು ಸಮಾನ ಅದನಿ, ಕೈ ಮುಗಿದು ಬಿಡ ಅಂದ್ರೆ ಅಹಂಕಾರ ಬರ್ತೈತಿ, ಕೆಟ್ಟು ಹೋಗಿಬಿಡ್ತೈತಿ. ಮತ್ತು ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ, ಹಂಗಾರೆ ಮಾಡಿಸ್ಕೊಳ್ಳೋರಿಗೆ ಅಹಂಕಾರ ಬರೋದಿಲ್ಲನ್ರಿ? ಮಾಡವ ನೆಟ್ಟಗೆ ಮಾಡಿಬಿಡನಿ, ಮಾಡಿಸಿಕೊಳ್ಳವ ಅದ್ರಿದ್ನಂದ್ರೆ ಅವ ಹಾರಿ ಹೋಗ್ತಾನೆ, ನಿನಗೇನಾದ್ರೂ ತೊಂದರೆ ಇಲ್ಲ.